ಆದಷ್ಟು ಬೇಗ ಅದ್ರ ಬಗ್ಗೆ ಮಾತಾಡ್ತಾ ನೀವೇನ್ ಮಾಡ್ಬೇಕು, ಚಿರತೆಗಳು ನೋಡಿದ್ರೆ ಏನ್ ಮಾಡ್ಬೇಕು, ಚಿರತೆ ನಿಮ್ ಸುತ್ತಮುತ್ತ ಇದ್ರೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಇವತ್ತು ಚಿಕ್ಕದಾಗಿ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ದಟ್ ನಿಮ್ಗೆ ಅಕಸ್ಮಾತ್ ಚಿರತೆ ಹೆಜ್ಜೆಗಳು ನೋಡಿದ್ರೆ ಅಥವಾ ಚಿರತೆನ ನೋಡಿದ್ರೆ ನೀವ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್. ಓಕೆ, ನನ್ನ ಬಗ್ಗೆ ನನ್ನ ಹೆಸರು ಅಕ್ಷಯ್ ಕುಮಾರ್ ಅಂತ, ನನ್ನೂರು ತುಮಕೂರು. ಬಟ್ ನಾನು ಕೆಲಸ ಮಾಡೋದು ಟೆಕ್ನಿಕಲ್ ಲೀಡ್ ಆಗಿ ಸೋನಿಯಲ್ಲಿ. ಆದ್ರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ನನ್ನ ಅಭ್ಯಾಸ. ಕೆಲಸಕ್ಕಿಂತ ಜಾಸ್ತಿ ಸ್ವಲ್ಪ ಇದನ್ನ ಜಾಸ್ತಿ ಮಾಡ್ತಾ ಇರ್ತೀನಿ. ಜೊತೆಗೆ ನಾನೊಂದು ಮ್ಯಾಗಝಿನ್ ಮಾಡಿದ್ದೀನಿ. ಬಿಕಾಸ್ ನಾವು ನೋಡಿರೋ ಹಾಗೆ ಇವತ್ತೊಂದು ಸೆಷನ್ ಆಗುತ್ತೆ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀವಿ, ನಾಡ್ದು ಅದ್ರ ಬಗ್ಗೆ ಮಾತಾಡ್ತೀವಿ, ಮುಂದೆ ಮಾತಾಡಲ್ಲ. ಸೊ ಒಂದು ರೆಗ್ಯುಲರ್ ಕನೆಕ್ಟ್ ನಮ್ಮ ಹುಡುಗರಿಗೆ ಮತ್ತೆ ನಮ್ಮ ಸಿಟಿಸನ್ಸ್ ಇರಲಿ ಅಂತ ನಾನು ಒಂದು ವೈಲ್ಡ್ ಲೈಫ್ ಮ್ಯಾಗಝಿನ್ ಮಾಡಿದ್ದೀನಿ. ಸೊ ಅದ್ರದ್ದು ಕೋ ಫೌಂಡರ್ ಮತ್ತೆ ಎಡಿಟರ್ ನಾನೇ. ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಪ್ಲೀಸ್ ರೀಚ್ ಔಟ್ ಟು ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ, ಈ 3 ಸ್ಪೀಸೀಸ್ ಅಲ್ಲಿ, ಕ್ಯಾಟ್ ಸ್ಪೀಸೀಸ್ ಅಲ್ಲಿ ಲೆಪರ್ಡ್ ಯಾವುದು? ಓಕೆ, ಒಂದೇದು ಯಾವುದು? ಎಷ್ಟು ಜನ ಕೇಳ್ತಿದ್ರ ಒಂದೇದು ಹೌದು ಅಂತ? ಹಾಗಾದ್ರೆ ಒಂದೇದು ಏನು? ಎರಡನೇದು ಲೆಪರ್ಡ್ ಅಂತ ಎಷ್ಟು ಜನ ಹೇಳ್ತೀರಾ? ಮೂರನೇದು ಲೆಪರ್ಡ್ ಅಂತ ಎಷ್ಟು ಜನ ಹೇಳ್ತೀರಾ? ಓಕೆ, ಮುಂದೆ ಈ 3ರಲ್ಲಿ ಯಾವ್ದಾದ್ರು ಒಂದು ಬಂತು ಅಂದ್ರೆ ಇದು ಏನು ಅಂತ ಯಾರಿಗಾದ್ರೂ ನೀವು ಹೇಳ್ಬೇಕಂದ್ರೆ ಹೇಗೆ ಹೇಳ್ತೀರಾ? ಎಲ್ಲದಕ್ಕೂ ಚಿರತೆ ಅಂತೀರಾ? ಎಲ್ಲದನ್ನು ಲೆಪರ್ಡಾ? ಓಕೆ, ಒನ್ ಕ್ವಿಕ್ ಟಿಪ್ ಹೆಂಗ್ ಐಡೆಂಟಿಫೈ ಮಾಡ್ಬೇಕು ಅಂತ. ಫಸ್ಟ್ ಆಫ್ ಆಲ್ ಮೊದಲನೇದು, ನಮ್ಮ ಕಾಡುಗಳಲ್ಲಿ ಇಲ್ಲ, ಅದು ಚೀತಾ. ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಚೀತಾ ಇಲ್ಲ. ಓಕೆ, ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಅದರ ಕೈ ನೋಡಿ, ಬ್ಲಾಕ್ ಟಿಯರ್ ಡ್ರಾಪ್ ಹೇಳ್ತಾ ಇದ್ದೀರಾ? ಈ ಬ್ಲಾಕ್ ಟಿಯರ್ ಡ್ರಾಪ್ ಇದ್ದು ಸ್ಪಾಟ್ಸ್ ಅಬ್ಸರ್ವ್ ಮಾಡಿ. ಸ್ಪಾಟ್ಸ್, ಜಸ್ಟ್ ಸ್ಪಾಟ್ಸ್, ಗ್ಯಾಪ್ ಇಲ್ಲ ಮಧ್ಯದಲ್ಲಿ, ಕರೆಕ್ಟಾ? ನೀವು ಅಬ್ಸರ್ವ್ ಮಾಡಿ, ಆ ಕಡೆ ನೋಡಿ ಗ್ಯಾಪ್ ಇದೆ, ಕರೆಕ್ಟಾ? ಅದಕ್ಕೆ ನಾವು ರೊಸೆಟ್ಸ್ ಅಂತೀವಿ. ಪ್ರತಿ ಚಿರತೆಗೂ ರೊಸೆಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಫಿಂಗರ್ ಪ್ರಿಂಟ್ ಬೇರೆ 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 ಇರುತ್ತೋ ಹಾಗೆ ಪ್ರತಿ ಹುಲಿಗೂ ಪ್ರತಿ ಚಿರತೆಗೂ ರೊಸೆಟ್ಸ್ ಬೇರೆ ಇರುತ್ತೆ. ಓಕೆ, ಸೊ ನಾವು ಐಡೆಂಟಿಫೈ ಮಾಡೋದು ನಾವು ಕಾಡಲ್ಲಿ ಅದರಿಂದಾನೆ. ಸೊ ಈ ತರ ಒಂದು ಸ್ಪಾಟ್ ಇದ್ದು ಮಧ್ಯ ಗ್ಯಾಪ್ ಇಲ್ಲ ಅಂದ್ರೆ ಟಿಯರ್ ಡ್ರಾಪ್, ಬ್ಲಾಕ್ ಟಿಯರ್ ಡ್ರಾಪ್ ಇತ್ತು ಅಂದ್ರೆ ಅದನ್ನ ನಾವು ಚೀತಾ ಅನ್ಬೋದು. ಓಕೆ, ಸೈಜ್ ವೈಸ್ ಇದು ತುಂಬಾ ಚಿಕ್ಕದು. 3 ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ತೆಳಗಿರುತ್ತೆ. ಓಕೆ, ಅರೌಂಡ್ 50 to 60 kg ಬರುತ್ತೆ. ದಿಸ್ ಇಸ್ ಲೆಪರ್ಡ್ ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಟುಡೇ. ಲೆಪರ್ಡ್ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಅಗೇನ್ ರೊಸೆಟ್ಸ್. ರೊಸೆಟ್ಸ್ ಅಲ್ಲಿ ನೀವು ನೋಡಿದಾಗ ರೊಸೆಟ್ಸ್ ರೌಂಡ್ ಇದೆ, ಮಧ್ಯದಲ್ಲಿ ಡಾಟ್ ಇಲ್ಲ, ಕರೆಕ್ಟ್? ಆಲ್ಸೋ ದ ಸೈಜ್ ಆಫ್ ಲೆಪರ್ಡ್ ಇಸ್ ಇನ್ ಬಿಟ್ವೀನ್ ಜಾಗ್ವರ್ ಅಂಡ್ ಚೀತಾ. ಓಕೆ, ಸೊ ಅರೌಂಡ್ 90, ಒಂದು ಅಡಲ್ಟ್ ಅಂದ್ರೆ ಪ್ರಾಬ್ಲಮ್ 100 kilos ವರೆಗೂ ಬರುತ್ತೆ ಮೇಲ್. ಸೈಜ್ ಆಫ್ ದ ಹೆಡ್ ಇದೊಂದು ಚಿಕ್ಕು, ಇದರಲ್ಲಿ ಮೀಡಿಯಂ, ಲಾಸ್ಟ್ ಒಂದು ಜಾಗ್ವರ್. ಜಾಗ್ವರ್ ಇಸ್ ಅಗೇನ್ ನಾಟ್ ಇನ್ ಇಂಡಿಯಾ, ಅಮೆರಿಕನ್ ಕಂಟ್ರೀಸ್ ಅಲ್ಲಿ ನೋಡ್ತೀವಿ. ಜಾಗ್ವಾರ್ಸ್ ಅಲ್ಲಿ ಸ್ಪಾಟ್ ನೋಡಿ, ಅಂದ್ರೆ ರೊಸೆಟ್ಸ್ ನೋಡಿ, ರೊಸೆಟ್ಸ್ ಮತ್ತೆ ಸ್ಪಾಟ್ ಇದೆ, ಕರೆಕ್ಟಾ? ಹೆಡ್ ಸೈಜ್ ನೋಡಿ ದೊಡ್ಡದಿದೆ, ಕರೆಕ್ಟಾ? ಇವಾಗ ಐಡೆಂಟಿಫೈ ಮಾಡ್ತೀರಾ? ಅಕಸ್ಮಾತ್ ಎಲ್ಲರೂ ಮುಂದೆ ಬಂದ್ರೆ ಮಾಡ್ತೀರಲ್ಲ? ಓಕೆ, ಓಕೆ, ಈ 3 ಜನ ಲೆಪರ್ಡ್ ಹಂಗಂದ್ರೆ ಅವ್ರು 3 ಲೆಪರ್ಡೆ. ಹಾಗಾದ್ರೆ ಕಪ್ಪಿರೋದಲ್ಲ ಅವ್ರು ಯಾರು? ಪ್ಯಾಂಥರ್ ಬೇರೆ ಸ್ಪೀಸೀಸಾ? ಮೈಕ್ ಹಾಕೊಳ್ಳಿ. ಚೀತಾ ಬೇರೆ ಸ್ಪೀಸೀಸ್, ಕರೆಕ್ಟಾ? ಲೆಪರ್ಡ್ ಬೇರೆ ಸ್ಪೀಸೀಸ್, ಜಾಗ್ವರ್ ಬೇರೆ ಸ್ಪೀಸೀಸ್. ಹಾಗಾದ್ರೆ ಪ್ಯಾಂಥರ್ ಬೇರೆ ಸ್ಪೀಸೀಸಾ? ಹಾಗಾದ್ರೆ ಪ್ಯಾಂಥರ್ ಇದೆ, ಕರೆಕ್ಟ್, ಅದು ಕೂಡ ಲೆಪರ್ಡ್. ಬಟ್ ವಾಟ್ ಮೇಕ್ಸ್ ಅ ಪ್ಯಾಂಥರ್ ಡಿಫರೆಂಟ್ ಇಸ್ ಮೆಲನಿಸಮ್. ಮೆಲನಿಸಮ್ ಅಂದ್ರೆ ಪಿಗ್ಮೆಂಟ್ ವಿಚ್ ಮೇಕ್ಸ್ ಇಟ್ ಡಾರ್ಕ್. ಸ್ಕಿನ್ ಡಾರ್ಕ್ ಆಗುತ್ತೆ, ಅದರಿಂದ ನಿಮಗೆ ರೊಸೆಟ್ಸ್ ಕಾಣಿಸಲ್ಲ. ಓಕೆ, ಬೇರೆ ಕಂಪೇರ್ ಮಾಡಿ ರೊಸೆಟ್ಸ್ ಕಾಣ್ತಾ ಇದೆ, ಪ್ರಾಪರ್ ರೆಗ್ಯುಲರ್ ನ್ಯಾಚುರಲ್ ಕಲರ್ ಇದೆ ಬೇರೆ ಲೆಪರ್ಡ್ಸ್ ಅಲ್ಲಿ. ಇದರಲ್ಲಿ ಒಳಗಡೆ ರೊಸೆಟ್ಸ್ ಇದೆ, ಬಟ್ ನಿಮ್ಗೆ ಸನ್ಲೈಟ್ ಅಲ್ಲಿ ಬಂದಾಗ ಮಾತ್ರ ಕ್ಲಿಯರ್ ಕಾಣುತ್ತೆ. ಓಕೆ, ಸ್ಕಿನ್ ಕಂಪ್ಲೀಟ್ ಬ್ಲಾಕ್ ಔಟ್ ಆಗುತ್ತೆ. ಎಕ್ಸೆಸ್ ಆಫ್ a pigment called melanin. ಓಕೆನಾ? ಹೇಳ್ತಾ ಇದೆ ಓಕೆ, ನೆಕ್ಸ್ಟ್ ಲೆಪರ್ಡ್ಸ್ ಎಲ್ಲೆಲ್ಲಿ ಇದೆ ಅಂತ ಸುಮಾರು ಮಾತಾಡಿದೀವಿ. ಜಸ್ಟ್ ಎ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಇಟ್. ಲೆಪರ್ಡ್ಸ್ ಎಲ್ಲಾ ಕಡೆ ಇದೆ. ಕರ್ನಾಟಕದಲ್ಲಿ ಲೆಪರ್ಡ್ಸ್ ಇಲ್ಲದೆ ಇರೋ ಪ್ರಾಬ್ಲಿ ಡಿಸ್ಟಿಕ್ಕೇ ಇಲ್ಲ. ಅದರ ಅರ್ಥ ಏನು ಅಂದ್ರೆ ಲೆಪರ್ಡ್ ಎಲ್ಲಾ ಕಡೆ ಬದುಕ್ತಾ ಇದೆ, ಬೆಳೀತಾ ಇದೆ.
ಓಕೆ, ಫಸ್ಟ್ ನೋಡಿ ಫಾರೆಸ್ಟ್ಸ್, ಕರೆಕ್ಟಾ? ಫಾರೆಸ್ಟ್ ಅಲ್ಲೂ ಲೆಪರ್ಡ್ ಇದೆ, ಗ್ರಾಸ್ ಲ್ಯಾಂಡ್ಸ್ ಅಲ್ಲೂ ಲೆಪರ್ಡ್ ಇದೆ. ರಾಕಿ ಮೌಂಟೈನ್ಸ್ ವಿಚ್ ಆರ್ ಅನ್ ಎಕ್ಸಾಕ್ಟ್, ನೀವು ಇವಾಗ ನಿಮ್ ರಾಮನಗರ, ಕನಕಪುರ ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆಲ್ಲ ರಾಕಿ ಮೌಂಟೈನ್ಸ್, ಕರೆಕ್ಟ್? ಆ ರಾಕಿ ಮೌಂಟೈನ್ಸ್ ಅಲ್ಲೂ ಲೆಪರ್ಡ್ಸ್ ಇದೆ, ಫಾರ್ಮ್ ಲ್ಯಾಂಡ್ಸ್ ಅಲ್ಲೂ ಲೆಪರ್ಡ್ಸ್ ಇದೆ, ಸ್ನೋ ಕ್ಯಾಪ್ ಮೌಂಟೈನ್ಸ್ ಅಲ್ಲಿ ನಮ್ಗೆ ಸಿಗೋದು ಸ್ನೋ ಲೆಪರ್ಡ್ಸ್. ಓಕೆ, ಸೊ ಅದರ ಅರ್ಥ ಲೆಪರ್ಡ್ಸ್ ಆರ್ ಹೈಲಿ ಅಡಾಪ್ಟಬಲ್. ನೀವು ಎಲ್ಲಿ ತಗೊಂಡು ಹೋಗಿ ಹಾಕಿದ್ರು ಲೆಪರ್ಡ್ಸ್ ಬದುಕುತ್ತೆ, ಬೆಳೆಯುತ್ತೆ. ಜಸ್ಟ್ ಬದುಕಲ್ಲ, ಬೆಳೆಯುತ್ತೆ. ಬಟ್ ಟೈಗರ್ ಅಲ್ಲಿ ಅದು ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಟೈಗರ್. ಅದ್ರದ್ದು ಫುಡ್ ಪ್ರೇ ಅದೆಲ್ಲ ಮ್ಯಾಟರ್ ಆಗುತ್ತೆ, ಅದರಿಂದ ಟೈಗರ್ಗೆ ಕಷ್ಟ ಆಗುತ್ತೆ. ಓಕೆ, IUCN ಸ್ಟೇಟಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಬಯಾಲಜಿ ಸ್ಟೂಡೆಂಟ್ಸ್ ಯಾರಾದರೂ ಇಲ್ಲಿ? IUCN ಸ್ಟೇಟಸ್ ಅಂದ್ರೆ ಆ ಪ್ರಾಣಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನಾವು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಹೇಳೋದೇ IUCN. ಓಕೆ, ಸೊ ಕರೆಂಟ್ಲಿ IUCN ನಲ್ಲಿ ಲೆಪರ್ಡ್ಸ್ ಆರ್ ವಲ್ನರಬಲ್. ದೇರ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರಬಲ್, ಲೀಸ್ಟ್ ಕನ್ಸರ್ನ್. ಅದರ ಸುಮಾರು ಕ್ಯಾಟಗರೀಸ್ ಅಲ್ಲಿ ಲೆಪರ್ಡ್ ಇವತ್ತು ವಲ್ನರಬಲ್ ಇದೆ. ವಲ್ನರಬಲ್ ಅಂದ್ರೆ ಏನರ್ಥ? ಇಫ್ ಯು ಡೋಂಟ್ ಟೇಕ್ ಕೇರ್ ಆಫ್ ದೆಮ್, ಅದು ಮೋಸ್ಟ್ಲಿ ಎಂಡೇಂಜರ್ಡ್ ಕಡೆ ಹೋಗ್ಬೋದು. ಸೊ ಇಟ್ಸ್ ವಲ್ನರಬಲ್ ಕರೆಂಟ್ಲಿ. ವಲ್ನರಬಲ್ ಬಿಕಾಸ್ ಆಫ್ ಅವರ್ ಆಕ್ಟಿವಿಟೀಸ್. ಓಕೆ, ಒಂದು ನಮಗೆ ಆಸ್ ಅ ಹ್ಯೂಮನ್ ನಮ್ಗೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಲ್ಲ, ನಮ್ದೊಂದು ಸ್ಕಿಲ್ಸ್ ಇರುತ್ತೆ, ನಮ್ದೊಂದು ಗುಣಗಳಿರುತ್ತೆ. ಸೊ ಲೆಪರ್ಡ್ ಅಲ್ಲಿ ಏನೇನಿದೆ, ವಾಟ್ ಮೇಕ್ಸ್ ಲೆಪರ್ಡ್ ಎ ಹೈಲಿ ಅಡ್ಯಾಪ್ಟಬಲ್ ಅನಿಮಲ್? ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅಡ್ಯಾಪ್ಟಬಲ್ ಡಯಟ್ ಅದರ ಅರ್ಥ ಏನು? ನನಗೆ ಮುದ್ದೆ ಬಸ್ಸಾರೇ ಬೇಕು, ನನಗೆ ಚಪಾತಿನೇ ಬೇಕು, ನನಗೆ ರೈಸೇ ಬೇಕು ಅಂತ ಕೇಳಲ್ಲ ಲೆಪರ್ಡ್. ಸೊ ಇಫ್ ಯು ಸಿ ದ ನೆಕ್ಸ್ಟ್ ಪಾಯಿಂಟ್, ಲೆಪರ್ಡ್ ಈಟ್ಸ್ ಮೋರ್ ದೆನ್ 80 ಸ್ಪೀಸೀಸ್. ಓಕೆ, ಲೆಪರ್ಡ್ ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಅಥವಾ ಒಂದು 10 ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಕಾಡಲ್ಲಿ ಸಿಗೋ ಒಂದು 80 ತರಹದ ಪ್ರಾಣಿಗಳ ಮೇಲೆ ಲೆಪರ್ಡ್ ಫುಡ್ ಬೇಸ್ ಡಿಪೆಂಡ್ ಆಗಿದೆ. ಸೊ ದಟ್ ಮೇಕ್ಸ್ ಇಟ್ ಹೈಲಿ ಅಡಾಪ್ಟಬಲ್. ನಿಮಗೆ ಸ್ನೋ ಕ್ಯಾಪ್ ಮೌಂಟೈನ್ಸ್ ಅಲ್ಲಿ ಸಿಗೋ ಫುಡ್ ಇದ್ರೂ ಓಕೆ, ರಗಡ್ ರಾಕಿ ಮೌಂಟೈನ್ಸ್ ಅಲ್ಲಿ ಸಿಗೋ ಫುಡ್ ಇದ್ರೂ ಓಕೆ, ಲೆಪರ್ಡ್ ವಿಲ್ ಅಡಾಪ್ಟ್ ಟು ಇಟ್. ಓಕೆ, ಮೋಸ್ಟ್ಲಿ ನಾಕ್ಟರ್ನಲ್. ಸರ್ ಅವಾಗಲೇ ಮೆನ್ಷನ್ ಮಾಡಿದ್ರೆ ಗೊತ್ತಾ, CCTV ಕಾಣ್ತಾ ಇದೆ ಲೆಪರ್ಡ್ ಅಲ್ವಾ? ಮುಂಚೆ ನಮಗೆ ಆಕ್ಸೆಸ್ ಆಫ್ CCTVs ಕಮ್ಮಿ ಇದ್ದಿದ್ರಿಂದ ಲೆಪರ್ಡ್ಸ್ ಮೂವ್ಮೆಂಟ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವತ್ತು ನಮ್ಗೆ ಎಲ್ಲರ ಹತ್ರನೂ ಪ್ರತಿ ಓಣಿಗೂ CCTVs ಇರೋದ್ರಿಂದ ದ ಲೆಪರ್ಡ್ ಮೂವ್ಮೆಂಟ್ಸ್ ಆರ್ ವೆರಿ ವೆರಿ ಕ್ಲಿಯರ್ ಟುಡೇ. ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಲೆಪರ್ಡ್ಸ್ ಬರೋದು, ಹೋಗ್ತಾ ಇರೋದೆಲ್ಲ ಗೊತ್ತಾಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಆಫ್ ಲೆಪರ್ಡ್ಸ್ ಇಸ್ ನಾಕ್ಟರ್ನಲ್. ರಾತ್ರಿ ಹೊತ್ತೆ ನಿಶಾಚಾರಿ ಪ್ರಾಣಿ. ಓಕೆ, ಅವಾಯ್ಡ್ಸ್ ಪೀಪಲ್ ಅಗೇನ್ ಬಿಕಾಸ್ ಆಫ್ ಇಟ್ಸ್ ಶೈನೆಸ್. ಯು ರಿಮೆಂಬರ್ ಮೇಡಮ್ ಹೇಳಿದ್ರು ಮೊದಲು, ಲೆಪರ್ಡ್ ಇಸ್ ಎ ಹೈಲಿ ಶೈ ಅನಿಮಲ್. ನೀವು ಅಕಸ್ಮಾತ್ ಲೆಪರ್ಡ್ ಬಂದ್ರು ನಿಮ್ಮ ಮುಂದೆ, ಚಾನ್ಸಸ್ ಆರ್ ದಟ್ 90% ಆಫ್ ದ ಟೈಮ್ ಲೆಪರ್ಡ್ ಓಡೋಗುತ್ತೆ. ನೀವೆಲ್ಲ ಅನ್ಕೊಳ್ಳೋದು ಲೆಪರ್ಡ್ ಅಟ್ಯಾಕ್ ಮಾಡುತ್ತೆ ಅಲ್ವಾ? ನೋ, 90% ಆಫ್ ದ ಟೈಮ್ ಲೆಪರ್ಡ್ ಓಡೋಗುತ್ತೆ. ಬಿಕಾಸ್ ಅದು ನಿಮ್ಮ ಹತ್ರ ನೋ ಬಿಸ್ನೆಸ್. ದೇರ್ ಇಸ್ ನೋ ಬಿಸ್ನೆಸ್ ವಿತ್ ಯು ಟು ಡೂ. ಓಕೆ, ಕ್ಲೈಮ್ಸ್ ಟ್ರೀ. ಒನ್ ಆಫ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲೆಪರ್ಡ್. ಲೆಪರ್ಡ್ ಮರ ಹತ್ತಬಲ್ಲದು, ಬಟ್ ಟೈಗರ್ ಕೂಡ ಹತ್ತುತ್ತೆ, ಬಟ್ ತುಂಬಾ ಕಮ್ಮಿ ಬಿಕಾಸ್ ಆಫ್ ದ ಸೈಜ್ ಆಫ್ ದ ಬಾಡಿ. ಓಕೆ, ಲೆಪರ್ಡ್ ಸೈಜ್ ಹೇಳ್ದಂಗೆ ಇಟ್ಸ್ ಥಿನ್ ಅಂಡ್ ಸ್ಲೀಕ್, ಅಥ್ಲೆಟಿಕ್. ಒಂದು 90 kgs ಇದ್ರೂ ಕೂಡ ಒಂದು ಜಿಂಕೆನ ಬೇಟೆ ಮಾಡಿ ಬಾಯಲ್ಲಿ ಇಟ್ಕೊಂಡು ವರ್ಟಿಕಲ್ ಆಗಿ ಮರನ ಕ್ಲೈಮ್ ಮಾಡೋ ಎಬಿಲಿಟಿ ಲೆಪರ್ಡ್ಸ್ಗಿದೆ. ಓಕೆ, ದಟ್ಸ್ ದ ಪವರ್, ವೈಲ್ಡ್ ಪವರ್ ಆಫ್ ಅ ಲೆಪರ್ಡ್. ಆ ಎಬಿಲಿಟಿ ಲೆಪರ್ಡ್ಸ್ ಅಲ್ಲಿ ಇದೆ. ಓಕೆ, ಎಸ್ಕೇಪ್ ಡೇಂಜರ್, ಸ್ಟೋರ್ ಸ್ಪ್ರೇ. ಅಗೇನ್ ಕ್ಯಾಟ್ಸ್ ಅಲ್ಲಿ ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಪ್ರೇನ ಸ್ಟೋರ್ ಮಾಡುವಂತ ಎಬಿಲಿಟಿ. ಅಂದ್ರೆ ಒಂದ್ಸತಿ ಬೇಟೆ ಮಾಡ್ತು ಅಂದ್ರೆ ಅದನ್ನ ಇಟ್ಟು ತಿನ್ನುವಂತ ಅಭ್ಯಾಸ ಕ್ಯಾಟ್ಸ್ ಅಲ್ಲಿ ಇದೆ. ಲೆಪರ್ಡ್ಸ್ಗೂ ಕೂಡ ಅದು ಬಂದಿದೆ. ಮಾಸ್ಟರ್ ಆಫ್ ಕ್ಯಾಮಫ್ಲೇಜ್. ಸುಮಾರು ಸತಿ ಲೆಪರ್ಡ್ ನಿಮ್ಮನ್ನ ನೋಡಿರುತ್ತೆ, ನೀವು ಲೆಪರ್ಡ್ನ ನೋಡಿರಲ್ಲ. ಓಕೆ, ನಿಮ್ಮನ್ನ ಲೆಪರ್ಡ್ ಅವಾಯ್ಡ್ ಮಾಡಿರುತ್ತೆ. ಸೊ ಇಟ್ಸ್ ಮಾಸ್ಟರ್ ಆಫ್ ಕ್ಯಾಮ್ಲೇಜ್. ಒಂದು ಪೊದೆಯಲ್ಲಿ ಕುತ್ಕೊಂಡು ನಿಮ್ಮನ್ನ ನೋಡ್ತಿರುತ್ತೆ, ನಿಮ್ಮ ಮೂವ್ಮೆಂಟ್ ನೋಡುತ್ತೆ. ನೀವು ತುಂಬಾ ಹತ್ರ ಹೋಗಿಲ್ಲ ಅಂತಂದ್ರೆ, ನೀವು ಅದಕ್ಕೇನು ಡೇಂಜರ್ ಇಲ್ಲ ಅನ್ಸಿದ್ರೆ ಲೆಪರ್ಡ್ ಸುಮ್ಮನೆ ಕೂತಿರುತ್ತೆ ಅಲ್ಲಿ, ಅಂಡ್ ನಿಮ್ಗೆ ಅಲ್ಲಿ ಕಾಣಿಸೋದು ಇಲ್ಲ. ನಿಮ್ಗೆಲ್ಲ ಭಯ ಇರೋದೆಲ್ಲ ಇದೇ ಮಿತ್ಸ್ ಇಂದಾನೆ. ಅದೊಂದಿಷ್ಟು ಮಿತ್ಸ್ ನ ಇವತ್ತು ಫ್ಯಾಕ್ಟ್ಸ್ ಇಂದ ರೀಪ್ಲೇಸ್ ಮಾಡೋಣ. ಓಕೆನಾ? ಮಿತ್ಸ್ ಓನ್ಲಿ ಲಿವ್ಸ್ ಇನ್ ಫಾರೆಸ್ಟ್. ಹೌದಾ? ಹಂಗೆ ಅನ್ಕೊಂಡಿದ್ರಾ? ಕಾಡಲ್ಲಿ ಅಷ್ಟೇ ಇರುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ. ದ ಫ್ಯಾಕ್ಟ್ ಇಸ್ ಲೆಪರ್ಡ್ಸ್ ಥ್ರೈವ್ಸ್ ಎವ್ರಿವೇರ್. ಓಕೆ, ಹಂಟ್ಸ್ ಪೀಪಲ್. ಇಟ್ಸ್ ಅ ಮಿತ್. Leopard doesn't have you as its menu in its menu card. ಅದರ ಊಟದ ಪದ್ಧತಿಯಲ್ಲಿ ನೀವು ಅದರ ಮೆನುನೇ ಇಲ್ಲ. ಹಂಗಿದ್ದಾಗ ಲೆಪರ್ಡ್ ನಿಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ.
ಎವ್ರಿ ಸೈಟಿಂಗ್ ಇಸ್ ಡೇಂಜರಸ್. ಪ್ರತಿ ಸತಿ ಲೆಪರ್ಡ್ ನೋಡಿದಾಗ್ಲೂ ಭಯ ಆಗ್ಬೋದು ಅಥವಾ ಏನಾರು ಒಂದು ಆಗ್ಬಿಡ್ಬೋದು ಅಂತ ಅನ್ಕೊಂತೀವಿ. ಬಟ್ ದ ಫ್ಯಾಕ್ಟ್ ಇಸ್ ಮೋಸ್ಟ್ ಸೈಟಿಂಗ್ ಎಂಡ್ ಪೀಸ್ಫುಲಿ. ಏನೂ ಆಗಲ್ಲ, ಅದ್ರ ಪಾಡಿಗೆ ಅದು ಹೋಗಿರುತ್ತೆ, ನೀವು ಭಯ ಬಿದ್ದು ಓಡೋಗಿರ್ತೀರಾ. ತೋಟಕ್ಕೆ ಅಥವಾ ಬಂದಿದ್ರೆ, ಒಂದು ಲೆಪರ್ಡ್ ಬಂದಿದ್ರೆ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಗೊತ್ತಾ? ಪಗ್. ನಿಮ್ಮ ಸ್ಲಿಪ್ಪರ್ ಹೇಗೆ ಪ್ರಿಂಟ್ ಬಿಡುತ್ತೆ ಕೆಸರಲ್ಲಿ ಅಥವಾ ಮಣ್ಣಿನ ಮೇಲೆ, ಅದೇ ತರ ಲೆಪರ್ಡ್ ಕಾಲ್ದು ಪಗ್ ಮಾರ್ಕ್ಸ್ ಬೀಳುತ್ತೆ. ಓಕೆ, ಇಟ್ಸ್ ವೆರಿ ಹಾರ್ಡ್ ಟು ಐಡೆಂಟಿಫೈ ಕ್ಯಾಟ್ಸ್ ಪಗ್ ಮಾರ್ಕ್, ಬಟ್ ಐ ಗಿವ್ ಯು ಬೇಸಿಕ್ಸ್ ಆಫ್ ಇಟ್. ಓಕೆ, ಡಾಗ್ ಇದ್ರೆ ಈ ತರ ನೈಲ್ ಇಂಪ್ರಿಂಟ್ ಆಗುತ್ತೆ. ಓಕೆ, ಇನ್ ದ ಕೇಸ್ ಆಫ್ ಲೆಪರ್ಡ್ ಇಲ್ಲಿ ನೋಡಿ, ನೈಲ್ ಇಂಪ್ರಿಂಟ್ಸ್ ಇಲ್ಲ. ಕರೆಕ್ಟಾ? ಸೊ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಯಾರಾದ್ರೂ ನಿಮ್ಗೆ ಹೇಳಿದಾಗ ನಮ್ಮ ಮನೆ ಸುತ್ತಮುತ್ತ ಲೆಪರ್ಡ್ ಬಂದೋಗಿದೆ, ಇಲ್ಲಿ ಹೆಜ್ಜೆ ಬಿದ್ದಿದೆ ಅಂತ, ಹೆಜ್ಜೆ ಅನ್ನೋದು ನೋಡಿ. ಅಂಡ್ ಆಲ್ಸೋ ಟ್ರೈ ಟು ಐಡೆಂಟಿಫೈ ದ ಸೈಜ್ ಆಫ್ ಇಟ್. ಓಕೆ, 7 ಸೆಂಟಿಮೀಟರ್ ಅದಕ್ಕಿಂತ ಚಿಕ್ಕದಿತ್ತು ಅಂತ, 4 ರಿಂದ 5 ಸೆಂಟಿಮೀಟರ್ ಇತ್ತು ಅಂದ್ರೆ ನಾಯಿ ಆಗಿರುತ್ತೆ. ಇನ್ನೊಂದು, ಕ್ಯಾಟ್ಸ್ ಅಲ್ಲಿ ಯಾವತ್ತು ಫಿಂಗರ್ ಇಂಪ್ರಿಂಟ್ಸ್ ಬೀಳಲ್ಲ. ಉಗುರು ಆರ್ ರೀಟ್ರೇಸಬಲ್, ಅಂದ್ರೆ ನಿಮ್ಮ ಮನೇಲಿ ಬೆಕ್ಕು ಕೂಡ ನೋಡಿ, ಬೇಕಾದಾಗ ಮಾತ್ರ ಉಗುರು ಆಚೆ ತೆಗೆಯುತ್ತೆ. ಅದೇ ತರ ಲೆಪರ್ಡ್. ಓಕೆ, ಏನ್ ಮಾಡಬೇಕು? ಕೋ ಎಕ್ಸಿಸ್ಟೆನ್ಸ್. ನಾವೀಗ ಒಟ್ಟಿಗೆ ಬಾಳ್ಲೇಬೇಕು ಅಲ್ವಾ? ಅದನ್ನ ಹೊಡೆಯೋಕ್ಕಾಗಲ್ಲ ಅಥವಾ ನಾವು ಊರು ಬಿಡೋಕ್ಕಾಗಲ್ಲ, ಜೊತೆಲಿ ಇರಲೇಬೇಕು. ದಟ್ಸ್ ದ ಓನ್ಲಿ ಫೀಚರ್ ವಿಚ್ ವಿ ಹ್ಯಾವ್ ಟುಡೇ. ಸೊ ಏನ್ ಮಾಡಬೇಕು? ಡೂಸ್. ಅಕಸ್ಮಾತ್ ನಿಮ್ಮ ಮನೆ ಸುತ್ತಮುತ್ತ ಲೆಪರ್ಡ್ಸ್ ಬಂತು ಅಂತಂದ್ರೆ ಏನೇನ್ ಮಾಡ್ಬೋದು? ಅದಕ್ಕೆ ಸ್ವಲ್ಪ ಸ್ಪೇಸ್ ಕೊಡಿ, ಸುತ್ತಮುತ್ತ ಗಲಾಟೆ ಮಾಡಬೇಡಿ, ಜನನೆಲ್ಲ ಸೇರಿಸ್ಬಿಟ್ಟು ವಿಡಿಯೋ ಮಾಡಬೇಡಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಡಿ, ಸೆಲ್ಫಿ ತಗೋಬೇಡಿ. ಓಕೆ, ಕರೆಕ್ಟಾ? ಏನಾಗುತ್ತೆ ಅದರಿಂದ? ಏನಾಗುತ್ತೆ ಅದರಿಂದ? ಏನಾಗುತ್ತೆ? ಪ್ರಾಣಿಗೆ ಏನಾಗುತ್ತೆ? ಪ್ರಾಣಿ ಕಡೆಯಿಂದ ಯೋಚನೆ ಮಾಡಿ. ಪ್ರಾಣಿ ಗಾಬರಿ ಆಗುತ್ತೆ, ನಿಮ್ಮಷ್ಟೇ ಗಾಬರಿ ಅದಕ್ಕಿರುತ್ತೆ. ನೀವು 100 ಜನ ಇದ್ರೆ ಅದೊಂದು ಇರುತ್ತೆ ಅಲ್ವಾ? ಯಾರಿಗೆ ಭಯ ಜಾಸ್ತಿ? ಅಷ್ಟೇ. ಸೊ ಆದಷ್ಟು ಅದಕ್ಕೆ ಸ್ಪೇಸ್ ಕೊಡಿ, ಹತ್ರ ಹೋಗ್ಬೇಡಿ. ಏನ್ ಮಾಡಬೇಕು ನೋಡೋಣ ನೆಕ್ಸ್ಟ್. ಕೀಪ್ ಲೈಫ್ ಸ್ಟಾಕ್ ಇನ್ ಸೆಕ್ಯೂರ್ ಪ್ರಿಡೇಟರ್ ಪ್ರೂಫ್ ಶೆಡ್ಸ್ ಅಟ್ ನೈಟ್. ಮನೆ ಸುತ್ತಮುತ್ತ ಕುರಿಗಳನ್ನ ಮೇಕೆಗಳನ್ನ ಆಚೆ ಬಿಡಬೇಡಿ. ಆಚೆ ಬಿಟ್ರೆ ಏನಾಗುತ್ತೆ? ಇಟ್ಸ್ ಇನ್ವಿಟೇಷನ್ ಫಾರ್ ಎ ಲೆಪರ್ಡ್ ಅಲ್ವಾ? ಬರುತ್ತೆ. ಇನ್ಫಾರ್ಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ಲಿ. ಇದು ನಾವು ಮಾಡ್ಬೇಕಷ್ಟೇ. ನಾವು ಮಾಡ್ಬೇಕಾಗಿರೋದು ಗಲಾಟೆ ಮಾಡೋದಾಗ್ಲಿ, ಕೂಗಾಡೋದಾಗ್ಲಿ, ಫೋಟೋ ತಗೊಳ್ಳೋದಾಗ್ಲಿ ಅಲ್ಲ. ಆದಷ್ಟು ಬೇಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಇಂಪ್ರೂವ್ ಮಾಡಬೇಕು. ರಾತ್ರಿ ಹೊತ್ತು ತೋಟಗಳ ಕಡೆ ಅಥವಾ ಊರಾಚೆ ಹೋಗುವಾಗ ಟಾರ್ಚ್ ಹಿಡ್ಕೊಂಡು ಓಡಾಡಿ. ಓಕೆ, ಜೊತೆಲಿ ಓಡಾಡಿ, 2-3 ಜನ ಜೊತೆಲಿ ಓಡಾಡಿ. ಚಿಲ್ಡ್ರನ್ಸ್ ಮತ್ತೆ ಮಕ್ಕಳನ್ನ ಮತ್ತೆ ಪೆಟ್ಸ್ಗಳನ್ನ, ಅಂದ್ರೆ ನಿಮ್ಮ ನಾಯಿ ಮರಿಗಳನ್ನ, ಬೆಕ್ಕಿನ ಮರಿಗಳನ್ನ ಸಂಜೆ ಮತ್ತು ಬೆಳಗ್ಗೆ, ಬಿಕಾಸ್ ಮೊದಲು ನಾವು ಹೇಳ್ತಾರೋ ಅದು ನಾಕ್ಟರ್ನಲ್ ಅನಿಮಲ್, ಆದಷ್ಟು ಶೈಶ್. ಸೊ ಆದಷ್ಟು ನೀವು ಇಲ್ದಾಗ ಅದು ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಸ್ವಲ್ಪ ಎಚ್ಚರ ವಹಿಸಿ ನಿಮ್ಮ ಮಕ್ಕಳ ಮೇಲೆ ಮತ್ತೆ ಪೆಟ್ಸ್ ಮೇಲೆ. ಕ್ಲೀನ್ ಸರೌಂಡಿಂಗ್ಸ್ ಏನಕ್ಕೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ, ನಾವು ಸುಮಾರು ಕಡೆ ನೋಡಿದೀವಿ ಚಿಕನ್ ಡಂಪ್, ಚಿಕನ್ ಗಾರ್ಬೇಜ್. ಲೆಟ್ಸ್ ಒಂದು ಚಿಕನ್ ಸ್ಟೋರ್ ಇದೆ, ಅವ್ರು ಡಂಪ್ ಮಾಡಬೇಕು ವೇಸ್ಟ್ನ, ಊರಾಚೆ ತಗೊಂಡೋಗಿ ಹಾಕ್ತಾರೆ. ಏನಾಗುತ್ತೆ? ಇಟ್ಸ್ ಎ ಇನ್ವಿಟೇಷನ್ ಫಾರ್ ಯುವರ್ ಲೆಪರ್ಡ್, ಬನ್ನಿ ತಿಂದೋಗು ಅಂತ ಅಲ್ವಾ? ಆದಷ್ಟು ಕ್ಲೀನಾಗಿ ಕಸನ ನಾವು ಎಸಿಬೇಕು, ಮ್ಯಾನೇಜ್ ಮಾಡಬೇಕು. ರಿಪೋರ್ಟ್ ಸೈಟಿಂಗ್ಸ್ ನಾವು ಮೊದಲು ಹೇಳಿತಾರ, ಆದಷ್ಟು ಬೇಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಸ್ಟ್ ಅಪ್ಡೇಟ್ ಮಾಡಬೇಕು ದಟ್ ಇಲ್ಲಿ ರೆಪಾರ್ಟ್ ಬಂದಿದೆ ಅಂತ. ಓಕೆ, ಏನೇನು ಮಾಡಬಾರ್ದು ಹೇಳಿದಾರ? ಡೋಂಟ್ ಚೇಂಜ್. ನಾವು ಪ್ರಾಣಿಗಳ ಜೊತೆ ಹೇಗೆ ಕೋ ಎಕ್ಸಿಸ್ಟ್ ಮಾಡಬೇಕು, ನಾವು ಕಾಡು ಪ್ರಾಣಿಗಳ ಜೊತೆ ಹೇಗೆ ಕೋ ಎಕ್ಸಿಸ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಈಗ ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ನಾವು ಬೇಡ ಅಂದ್ರೆ ಡಿಲೀಟ್ ಮಾಡ್ಬಿಡ್ತಿರಲ್ಲ ನೀವು, ಟಕ್ಕಂತ ಬೇಡ ಅಂತ. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ಇರೋ ಪ್ರಾಣಿ ಬೇಡಪ್ಪ ನಮಗೆ ಅಂತ ಡಿಲೀಟ್ ಮಾಡಕ್ಕಾಗುತ್ತಾ? ಹೊಡೆದಾಗ ಸಾಯಿಸಾಕ್ಬಿಡೋಣ ಅಂತ ಮಾಡಕ್ಕಾಗುತ್ತಾ? ಇಲ್ಲ ತಾನೆ. ನಾವು ಅದ್ರ ಜೊತೆನೆ ಬಾಳ್ವೆ ಮಾಡಬೇಕು. ಅದನ್ನೇ ಕೋ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ಇವತ್ತು ನಾವು ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಕಲ್ತ್ಕೊಳ್ತೀವಿ. ಆಯ್ತಾ? ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇಷ್ಟೋ ತನಕ ನೀವು ಲೆಪರ್ಡ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಆದ್ರೆ ನಿಮ್ಮ ಊರಲ್ಲಿ ಇದುವರೆಗೂ ಲೆಪರ್ಡ್ ಯಾರನ್ನ ಬಂದು ತಗೊಂಡೋಯ್ತು, ನಮ್ಮ ಅಕ್ಕನ್ ತಗೊಂಡೋಯ್ತು, ನನ್ನ ತಂಗಿನ ತಗೊಂಡೋಯ್ತು, ನಮ್ಮ ಅಣ್ಣನ್ ತಗೊಂಡೋಯ್ತು ಅಂತೆಲ್ಲ ಕೇಳಿದಿರಾ? ಇಲ್ಲ ಯಾರಾದ್ರೂ ಲೆಪರ್ಡ್ ಇಂದ ಸತ್ತೋದ್ರು ಅಂತ ಕೇಳಿದಿರಾ? ಯಾವಾಗ ಕೇಳಿದಿರಾ? ಯಾವಾಗ ನಿಮ್ಮೂರಲ್ಲಿ ಕೇಳಿದಿರಾ? ಎಷ್ಟು ವರ್ಷದಿಂದ ಕೇಳಿದಿರಾ? ಹೋಗ್ಲಿ, ನಿಮ್ಮ ಹಳ್ಳಿಗಳಲ್ಲಿ ವರ್ಷಕ್ಕೆ ಎಷ್ಟು ಜನ ಚಿರತೆಯಿಂದ ಸಾಯ್ಬಹುದು? 0, 1, 2, 3 ಎಷ್ಟು? ತುಂಬಾ ಕಡಿಮೆ ಅಲ್ವಾ ಲೆಪರ್ಡ್ ಇಂದ ಸಾಯೋರು? ವೈಲ್ಡ್ ಆನಿಮಲ್ ಅಲ್ಲಿ ಲೆಪರ್ಡ್ ಇಂದ ಸಾಯೋರು ನಿಮ್ಮ ಜಾಗದಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ತುಂಬಾ ಕಡಿಮೆ. ಯಾಕೆ ಅಂದ್ರೆ ಲೆಪರ್ಡ್ಸ್ ಅಷ್ಟು ಈಸಿಯಾಗಿ ಮನುಷ್ಯನ ಅಟ್ಯಾಕ್ ಮಾಡಲ್ಲ. ಗೊತ್ತಾಯ್ತಾ? ಆದ್ರೆ ನಿಮ್ಮ ಊರಲ್ಲಿ ಒಂದು ವೈಲ್ಡ್ ಆನಿಮಲ್ ಇಂದ ತುಂಬಾ ಜನ ಸಾಯ್ತಾ ಇದ್ದಾರೆ. ಅದ ಯಾವ ಆನಿಮಲ್ ಗೊತ್ತಾ? ಹೇಳಿ ನೋಡೋಣ, ಗೆಸ್ ಮಾಡಿ. ಯಾವುದು? ಸ್ನೇಕ್.
ಯಾರು ಹೇಳಿದ್ದು ಸ್ನೇಕ್ ಅಂತ? ಹೌದಾ? ಹಾವುಗಳಿಂದ ತುಂಬಾ ಜನ ಸಾಯ್ತಾ ಇದಾರೆ ಅಲ್ವಾ? ಸೊ ನಾವಿವಾಗ ಲೆಪರ್ಡ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನಾವಿವತ್ತು ಒಂದು ಲೈಫ್ ಸೇವಿಂಗ್ ಸ್ಕಿಲ್ ನ ಕಲ್ತ್ಕೊಳ್ತೀವಿ. ಲೈಫ್ ಸೇವಿಂಗ್ ಸ್ಕಿಲ್ ಅಂದ್ರೆ ಏನು? ಹೇಗೆ ಅಕಸ್ಮಾತ್ ಯಾರಿಗಾದ್ರೂ ಹಾವು ಕಚ್ಬಿಟ್ರೆ, ನನ್ನ ತಂಗಿಗೋ ಅಥವಾ ನನ್ನ ಅಮ್ಮನಿಗೋ ನನ್ನ ಅಪ್ಪನಿಗೋ ಅಥವಾ ನಾನು ಯಾರೋ ತುಂಬಾ ಇಷ್ಟಪಡ್ತಾ ಇದ್ರೆ ಪ್ರೀತಿ ಇರೋರಿಗೆ ಯಾರಿಗಾದ್ರೂ ಹಾವು ಕಚ್ಬಿಟ್ರೆ ಅವ್ರನ್ನ ಉಳಿಸ್ಕೊಳ್ಬೇಕಾಗ್ತಾನೆ ನೀವು ಇಲ್ವಾ? ಉಳಿಸ್ಕೊಳ್ಬೇಕಾಗ್ತಾನೆ. ಅದನ್ನ ನೀವು ಇವತ್ತು ಕಲ್ತ್ಕೊಳ್ತೀರ, ಸರಿನಾ? ಅದ್ರ ಬಗ್ಗೆ ಹೇಳ್ಕೊಡ್ಲಾ? ಇಂಟ್ರೆಸ್ಟ್ ಇದೆಯಾ? ಸುಮಾರು ಹಾವೆಲ್ಲ ತಂದಿದ್ದೀನಿ, ಅದಿದೆಯಾ? ನಾನಿವತ್ತು ನಿಮ್ಗೆ ಸುಮಾರು ಹಾವುಗಳು ತೋರಿಸ್ತೀನಿ. ಅಂದ್ರೆ ನಾವು ಯಾವುದು ತಂದಿಲ್ಲ, ಪ್ರಾಹಿಬಿಟೆಡ್ ಇದೆ. ನಾನು ಮೂವಿಯಲ್ಲಿ ಸುಮಾರು ಹಾವುಗಳನ್ನ ತೋರಿಸ್ತೀನಿ, ಮತ್ತೆ ಹಾವುಗಳಿಂದ ನೀವೇ ಹೇಗೆ ಕಚ್ಚಿಸ್ಕೊಳ್ಳದೆ ಇರಬಹುದು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಕರೆಂಟ್ ಬರುತ್ತೆ ಸರ್? ಸರಿ, ಹಾಗಾದ್ರೆ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನೇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಓಕೆ, ಮೊದಲನೇದು ಹಾವು ಕಚ್ಚಿದಾಗ ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡಬಾರ್ದು. ಓಕೆ, ಎರಡನೇದು ಅಕಸ್ಮಾತ್ ನಿಮ್ಮ ಮನೆ ಒಳಗಡೆ ಹಾವು ಬಂದ್ಬಿಟ್ರೆ ನೀವೇನ್ ಮಾಡ್ಬೇಕು. ಮೂರನೇದು ನಿಮ್ಮ ಸುತ್ತಮುತ್ತ ಇರುವಂತ ವಿಷಕಾರಿ ಹಾವುಗಳು ಯಾವ್ಯಾವು, ಅದನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬಹುದು. ಓಕೆ, ಇದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ನಮಗೊಬ್ರು ವಾಲಂಟಿಯರ್ ಬೇಕು. ಯಾರಾದ್ರೊಬ್ರು ಹುಡುಗ ಕುಳ್ಳ ಇರ್ಬೇಕು, ನನ್ಕಿಂತ ಹೈಟ್ ಇರ್ಬಾರ್ದು. ಬನ್ನಿ ಬನ್ನಿ, ಬೇಗ 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 ಬಾ, ಬೇಗ ಬಾ. ಹಾವು ಕೊಡಲ್ಲ ಬಾ. ಮೈಕ್ ಕೊಡಿ, ಮೈಕ್ ಬರುತ್ತಾ? ಇವ್ರೆ ದೇವರಾಜ್. ಇವಾಗ ಎಲ್ಲರೂ ಒಂದು ಇಮ್ಯಾಜಿನರಿ ಒಂದು ಸ್ಟೋರಿಗೆ ಹೋಗೋಣ, ಆಯ್ತಾ? ಏನಪ್ಪಾ ಅಂತಂದ್ರೆ, ಇವತ್ತು ನೀವೆಲ್ಲ ಊಟ ಎಲ್ಲ ಮನೆಯಿಂದ ತಗೊಂಡ್ಬರ್ತೀರ, ಸ್ಕೂಲಲ್ಲಿ ಕೊಡ್ತಾರೆ, ಕಾಲೇಜಲ್ಲಿ ಮನೆಯಿಂದ ತಗೊಂಡ್ಬರೋದ? ತಗೊಂಬನ್ನಿ, ಪರವಾಗಿಲ್ಲ. ಕೇಳಿ, ಇವತ್ತು ನಿಮ್ಮ ಪ್ರಿನ್ಸಿಪಲ್ ಏನಂತ ಹೇಳಿದರೆ, ಇವತ್ತು ಯಾರು ಊಟ ತರಬೇಡಿ, ಒಳ್ಳೆ ಅಡಿಗೆ ಮಾಡಿಸಿದೀನಿ, ಇವತ್ತೆಲ್ಲ ಇಲ್ಲೇ ಊಟ ಮಾಡಿ ಅಂತ ಹೇಳ್ಬೇಕು. ನೀವೆಲ್ಲ ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದೀರಿ. ನಮ್ ದೇವರಾಜು ಬಂದಿದ್ದಾನೆ, ಆಯ್ತಾ? ಸೊ ಏನಾಯ್ತು, ಊಟಕ್ಕೆ ಎಲ್ಲರಿಗೂ ಬಿಟ್ರು. ಮಧ್ಯಾಹ್ನ ಎಲ್ಲ ಫೀಲ್ಡ್ ಅಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಕುತ್ಕೊಂಡಿದ್ರಿ. ಹುಡುಗಿರೆಲ್ಲ ಒಂದ್ ಕಡೆ ಹೋದ್ರು, ಹುಡುಗರೆಲ್ಲ ಒಂದ್ ಕಡೆ, ಆಯ್ತಾ? ಹುಡುಗಿರೆಲ್ಲ ಕೂತಿದ್ದ ಜಾಗಕ್ಕೆ ಸಣ್ಣದ್ದು ಸಪೂರದ್ದು ಹಾವಿ ಬಂದು, ಹುಡುಗಿರೆಲ್ಲ ಹಾವು ನೋಡಿದ್ರೆ ಏನ್ ಮಾಡ್ತಾರೆ? ಕಿರ್ಚಾಡ್ತಾರಲ್ವಾ ಹಾವು ನೋಡಿ, ಅಯ್ಯಯ್ಯೋ ಹಾವು ಬಂದ್ಬಿಡ್ತು ಅಂತ. ಹುಡುಗರು ಏನ್ ಮಾಡ್ತಾರೆ? ಹಾವು ಬಂದ್ರೆ ಏನ್ ಮಾಡ್ತಾರೆ? ಹೆಂಗಾದ್ರೂ ಮಾಡಿ ಹಾವನ್ನ ಹೊಡೆದ್ಬಿಟ್ರೆ ಹುಡುಗಿರ್ ಮುಂದೆ ಹೀರೋ ಹಾಕ್ತಾರೆ, ಹೌದಾ? ಹಂಗಂತ ಯೋಚನೆ ಮಾಡಿ ಏನ್ ಮಾಡಿದ್ರು, ಎಲ್ಲರೂ ಒಂದ್ ಕಡ್ಡಿ ದೊಣ್ಣೆ ಹೊಡೆದಾಕ್ಬಿಡೋಣ ಅವನ ಹೆಂಗಾರ ಮಾಡಿ ಅಂತ ಎಲ್ಲ ಬಂದ್ರು. ಆದ್ರೆ ನಮ್ ದೇವರಾಜ್ ಇದನ್ನಲ್ಲ, ಮುಟ್ಟಾಗ್ಲಿ ಹೀರೋ. ನಾನೀಗ ಕಡ್ಡಿ ಗಿಡ್ಡಿ ಏನು ಬೇಡ, ಹೋಗ್ ಹಂಗೆ ಹಿಡ್ಕೊಂಡ್ಬಿಡ್ತೀನಿ ಅಂತ ಏನ್ ಮಾಡ್ದ, ಸೀದಾ ಬಂದಿದ್ದೇನೆ, ಹಾವ್ದು ಬಾಲ ಹಿಡಿದು ಹೇಳ್ದ. ಹಾವ್ದು ಬಾಲ ಹಿಡಿದ್ರೆ ಹಾವು ಸುಮ್ಮನಿರುತ್ತಾ? ಏನ್ ಮಾಡಿದ್? ಈಗ ದೇವರಾಜ್ ಹಾವು ಕಚ್ಬಿಡ್ತು. ಅಯ್ಯಯ್ಯೋ ಹಾವು ಕಚ್ಬಿಟ್ಟಿದ್ದು, ಒಂದ್ಸತಿ ಉಳಿಸ್ಬಿಡ್ರೋ, ಇನ್ನೊಂದ್ಸತಿ ನಾವು ಸುದ್ದಿಗೆ ಹೋಗಲ್ಲ ಅಂತ ಬಡ್ಕೊಂತ ಇದ್ದಾನೆ ದೇವರಾಜ್. ದೇವರಾಜ್ ಯಾವ ಕೈ ಕಚ್ಚಿದೆ? ಯಾಕೆ ಕಚ್ಚಿದೆ? ಬಲ್ಲೆ ಕಚ್ಬಿಡ್ತಾ? ಈ ಕೈಗೆ ಹಾವು ಕಚ್ಬಿಟ್ಟಿದೆ, ಆಯ್ತಾ? ಈಗ ನೀವು ದೇವರಾಜ್ನ ಉಳಿಸ್ಬೇಕು, ಆಯ್ತಾ? ಅವ್ನು ಉಳಿಸಕ್ಕೆ ಇಷ್ಟ ಇದೆ ತಾನೆ? ಇಲ್ವಾ? ಇದೆ ತಾನೆ? ಈಗ ದೇವರಾಜ್ನ ಉಳಿಸ್ಬೇಕು ಅಂದ್ರೆ ನೀವ್ ಏನೇನಲ್ಲ ಅವ್ನಿಗೆ ಪ್ರಥಮ ಚಿಕಿತ್ಸೆ ಮಾಡ್ತೀರಿ ಹೇಳ್ಬೇಕು. ಹೇಳಿ, ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಮಾಡ್ತೀರಿ ಹೇಳ್ಬೇಕು. ಓಕೆ, ಒಬ್ಬೊಬ್ರು ಹೇಳ್ಬೇಕು. ಮೈಕ್ ಕೊಡಿ, ಹೇಳು 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 ಮಗ, ಹೇಳು. ಅಲ್ಲಿ ಮೈಕ್ ಕೊಡಿ, ಅಲ್ಲಿ ಮೈಕ್ ಕೊಡಿ, ಬೇಗ 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 ಬೇಗ. ಹಾ, ದೇವರಾಜ್ಗೆ ಏನ್ ಮಾಡ್ಬೇಕು? ಹಾವು ಕಚ್ಚಿದ್ರೆ ಹೇಳು ಹೇಳು, ಜೋರಾಗಿ ಹೇಳು. ಮೈಕ್ ಹತ್ರ ಇಟ್ಕೋ, ಜೋರಾಗಿ ಹೇಳು. ಹಾ, ನಿನ್ನ ಹೆಸರೇನು? ಸುಮ್ಮನೆ ಮಕ್ಕಳ. ಜಯಶೀಲ ಹೇಳ್ತಾ ಇದ್ದಾಳೆ ಏನಂತೆ, ಹಾವು ಕಚ್ಚಿದಾಗ ಕಚ್ಚಿದ ಜಾಗದಲ್ಲಿ ವಿಷ ತೆಗಿಬೇಕು, ಹೌದಲ್ವಾ? ವಿಷ ತೆಗೆದ್ರೆ ವಿಷ ಹೋಗ್ಬಿಡುತ್ತಾನೆ. ನೆಕ್ಸ್ಟ್ ನೆಕ್ಸ್ಟ್ ಹೇಳು, ನಿನ್ನ ಹೆಸರೇನು? ಯಶವಂತ ಹೇಳ್ತಾ ಇದ್ದಾನೆ ಏನಂತೆ, ಕಚ್ಚಿದ ಜಾಗದಲ್ಲಿ ಹಗ್ಗ ಕಟ್ಟಬೇಕು, ಟೈಟ್ ಆಗಿ ಹಗ್ಗ ಕಟ್ಟಬೇಕು ಅಂತ, ಹೌದಾ? ಇಲ್ಲಿ ಗಲಾಟೆ ಮಾಡಂಗಿಲ್ಲ, ಕೇಳಿಸ್ಕೊಳ್ಳಿ. ಅದಕ್ಕೆ ಮೈಕ್ ಕೊಡಿ ಅಂತ ಹೇಳಿದ್ರು. ಗಲಾಟೆ ಮಾಡ್ಬಿಡಿ, ಕೇಳಿಸ್ಕೊಳ್ಳಿ. ಕಚ್ಚಿದ ಜಾಗದಲ್ಲಿ ಏನ್ ಮಾಡ್ಬೇಕಂತ ಯಶವಂತ ಹೇಳ್ತಾ ಇದ್ದಾನೆ, ಟೈಟ್ ಆಗಿ ದಾರ ಕಟ್ಟಬೇಕಂತೆ, ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಯಾರು ಕಟ್ ಮಾಡ್ಬೇಕು, ಕುಯ್ಬೇಕು ಅಂತ ಯಾರು ಹೇಳಿದ್ದು? ಹೇಳಿ
ಸರ್ ಗಾಬರಿ ಮಾಡ್ತಾರೆ. ಗಾಬರಿ ಮಾಡ್ಬಾರ್ದು. ಯಶವಂತ ಸತ್ತೋಗ್ಬಿಡ್ತಾರೆ, ಗಾಬರಿ ಮಾಡಿದ್ರೆ ಏನಾಗ್ತಾನೆ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ ಅಲ್ವಾ? ಸರ್ ನೆಕ್ಸ್ಟ್ ಸರ್ ಜಾಸ್ತಿ ಅಲ್ಲಾಡಿಸ್ಬಾರ್ದು ಕೈನ ಜಾಸ್ತಿ ಅಲ್ಲಾಡಿಸಬಾರ್ದು. ನಾನು ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು ಕೇಳ್ತಾ ಇದ್ದೀನಿ. ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು? ಒಬ್ರು ಹೇಳಿದ್ರು ವಿಷ ಎಲ್ಲ ತೆಗಿಬೇಕು ಅಂತ, ಒಬ್ರು ಹೇಳಿದ್ರು ಕಟ್ಟಬೇಕು ಅಂತ. ನೆಕ್ಸ್ಟ್ ಸರ್ ಪ್ಲಸ್ ಶೇಪ್ ಅಲ್ಲಿ ನಿನ್ನ ಹೆಸರು ಸ್ನೇಹಲತಾ. ಸ್ನೇಹಲತಾ ಹೇಳ್ತಿದ್ದಾಳೆ. ಯಾವ ಆಕಾರದಲ್ಲಿ ಕಟ್ ಮಾಡ್ಬೇಕಂತೆ ಜಾಗನ? ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಬೇಕು ಅಂತ, ಹೌದಲ್ವಾ? ಇದೆಲ್ಲ ಮಾಡೋದ್ರಿಂದ ನಾವು ಯಶವಂತ ಉಳಿಸ್ತಾ ಇರ್ತೀವಲ್ವಾ? ಹೌದಾ? ಒಂದ್ ನಿಮಿಷ. ಸ್ನೇಕ್ ಬೈಟ್ ಮಿಟಿಗೇಷನ್ ಅಂತ ಇದೆಯಲ್ಲ, ಈಗ ಒಂದ್ ಕೆಲಸ ಮಾಡೋಣ, ಈ ಒಂದು ವಿಡಿಯೋ ನೋಡೋಣ. ವಿಡಿಯೋ ನೋಡ್ಬಿಟ್ಟು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ, ಸರಿನಾ? ಓಕೆನಾ? ಮತ್ತೆ ಕರಿತೀನಿ. ಭಾರತದಲ್ಲಿ ವರ್ಷಕ್ಕೆ 10 ಲಕ್ಷ ಜನ ಹಾವಿನ ಕಡಿತಕ್ಕೆ ಒಳಗಾಗ್ತಾರೆ. ಅದರಲ್ಲಿ ಸುಮಾರು 50,000 ಜನ ಸಾಯ್ತಾರೆ. ಹಾವಿನ ಕಡಿತವನ್ನ ತಪ್ಪಿಸಬಹುದು ಮತ್ತು ವಾಸಿ ಕೂಡ ಮಾಡಬಹುದು. ಜನಾಭಿಪ್ರಾಯ ಏನಿದ್ರು ವಿಷಯುಕ್ತ ಹಾವಿನ ಕಡಿತಕ್ಕೆ ವಿಷ ನಿರೋಧಕ ಚುಚ್ಚುಮದ್ದು ಒಂದೇ ಪರಿಣಾಮಕಾರಿ ಪರಿಹಾರ. ವಿಷ ನಿರೋಧಕ ಚುಚ್ಚುಮದ್ದಿನಿಂದ ಹೇಗೆ ಒಬ್ಬ ವ್ಯಕ್ತಿಯ ಜೀವ ಉಳಿಯಿತು ಅಂತ ಈಗ ನೋಡೋಣ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ತಿರುಗಿ, ಕೈ ತೋರಿಸಿ, ಕೈ ಯುದ್ಧ ಮಾಡಿ. ಏನಿಲ್ಲ, ಸಾಧಾರಣ ಒಳ ಕಚ್ಚಿದೆ. ಈ ಔಷಧಿ ಬರ್ಕೊಡ್ತೀನಿ, 2 ದಿವಸ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಟಾರ್ಚ್ ಲೈಟ್ ಇದೆಯಾ? ಇಲ್ಲ ಡಾಕ್ಟರ್. ಕತ್ಲಲ್ಲಿ ಹೋಗ್ತಾ ಇದ್ದೀರಾ? ತಗೊಂಡೋಗಿ. ಇರಲಿ ಡಾಕ್ಟ್ರೆ, ಪರವಾಗಿಲ್ಲ. ನನ್ನ ಹತ್ರ ಇನ್ನೊಂದು ಇದೆಯಪ್ಪ, ನಾಳೆ ಬಂದು ರಿಟರ್ನ್ ಮಾಡಿ. ಪರವಾಗಿಲ್ಲ ಡಾಕ್ಟ್ರೆ, ಇದು ನಮ್ಮಲ್ಲಿ ತಾನೇ, ನೋಡ್ಕೊಳ್ತೀನಿ. ಬರ. ಈ ಕಡೆ ಹೋಗೋಣ ಬಾ. ನಾವು ಬಂದಿದ್ದು ಈ ಕಡೆಯಿಂದ ಅಲ್ವಾ? ಈ ಕಡೆ ಹೋದ್ರೆ ಬೇಗ ಹೋಗ್ಬೋದು, ಹತ್ರದಲ್ಲಿ ಮೆಡಿಕಲ್ ಶಾಪ್ ಸಿಗುತ್ತೆ. ಬಾ. ಕತ್ಲಾಗಿದೆ, ಸರಿಯಾದ ರಸ್ತೆನೂ ಇಲ್ಲ. ಈ ಕಡೆ ಯಾಕೆ ಬಂದೆ? ನಮ್ಗೆಲ್ಲ ಇದೇನು ಹೊಸ್ದ? ನಾನ್ ದಿನ ರಾತ್ರಿ ಕೆಲಸ ಮುಗಿಸಿ ಈ ಕಡೆನೆ ಹೋಗೋದು. ನೋಡ್ಕೊಂಡ್ ಬಾ. ಹಾ ಸರಿ ಸರಿ. ಯಾವ್ದಕ್ಕೂ ಹೆದರ್ಬಾರ್ದು. ಏನಾಯ್ತು ಮುರುಗ? ಏನೋ ಕಚ್ಚದಂಗಾಯ್ತು. ಎಲ್ಲಿ? ಕಾಲಿಗೆ ನೋವಾಗ್ತಿದೆ ಕಣೋ. ಕೆಳಗೆ ಕೆಳಗೆ ಕೆಳಗೆ. ಏನಾಯ್ತು? ನೋವಾಗ್ತೈತೆ ಕಣೋ. ನೋವಾಗ್ತೈತೆ. ಅಮ್ಮ, ಅಮ್ಮ, ಅಣ್ಣ, ಅಮ್ಮ, ನನ್ನ ಫ್ರೆಂಡಿಗೆ ಹಾವು ಕಚ್ಬಿಟ್ಟಿದೆ, ಯಾರಾದ್ರೂ ಸಹಾಯ ಮಾಡಿ ಬನ್ನಿ. ಅಣ್ಣ, ನನ್ನ ಫ್ರೆಂಡಿಗೆ ಹಾವು ಕಚ್ಬಿಟ್ಟಿದೆ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಸ್ವಲ್ಪ ಬೇಗ ಬನ್ನಿ ಅಣ್ಣ. ಎಲ್ಲಿ ಎಲ್ಲಿ? ಯಾರಿಗೆ? ಮುರುಗ, ಮುರುಗ, ಏನಾಯ್ತಪ್ಪ? ಏನಾಯ್ತಪ್ಪ? ಕತ್ತಾಯ್ತು? ಏನಾಯ್ತು? ಎಲ್ಲಿ ಕಾಲ್ ತೋರ್ಸು. ಎಲ್ಲಿ ಎಲ್ಲಿ? ನೀರ್ ತಗೋ. ಏನಾಯ್ತು? ಏನಾಯ್ತು? ನನ್ ನೋಡು, ಕೇಳಿಸ್ತಾ ಇದೆಯಾ? ಏನಾಯ್ತು? ಕಾಲು ಊದಿದೆ. ಯಾರಾದ್ರೂ ಡಾಕ್ಟರ್ ಕರ್ಕೊಂಡು ಬರ್ತೀರಾ? ಸರಿ, ನಾನು ಹೋಗ್ತೇನೆ. ಇವ್ರ ನೋಡಿ, ಇಲ್ಲಿ ನೋಡಿ, ಕಣ್ಬಿಡಿ. ಇವ್ರೆ ಡಾಕ್ಟರ್ ಬರೋದು ತಡ ಆಗ್ಬೋದು, ನಾವೇನಾದ್ರೂ ಮಾಡೋಣ ಬನ್ನಿ. ಸರಿನಾ? ಜಾಗ ಬಡಿ. ಬಟ್ಟೆ ಏನಾದ್ರೂ ಇದೆಯಾ? ಬಟ್ಟೆ ಇದಾಗತ್ತಾ ಅಣ್ಣ? ಸ್ವಲ್ಪ ಅರ್ಸ್ಕೊಡಪ್ಪ. ನೀವು ಸ್ವಲ್ಪ ಕಾಲಿಡ್ಕೊಳಪ್ಪ. ನೀ ಇಲ್ಲಿ ಬರಪ್ಪ.
ಡಾಕ್ಟ್ರೆ ಡಾಕ್ಟ್ರೆ, ಅಲ್ಲಿ ಯಾರಿಗೋ ಹಾವು ಕಚ್ಬಿಟ್ಟಿದೆ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅವರು ನಿಮ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ, ನಡೀರಿ ಬೇಗ. ಅಣ್ಣ ವಿಷ ಹೇಗೆ ತೆಗಿತೀರಾ? ಬಾಯಿಂದ ವಿಷ ಇರ್ಬೋದು, ಅದು ಇಲ್ಲಾಂದ್ರೆ ಬಟ್ಟೆ ಕಟ್ಬೋದು. ಅದಂಗಲ್ಲಪ್ಪ, ಹಾವು ಕಚ್ಚಿದ ಜಾಗದಲ್ಲಿ ಬ್ಲೇಡ್ ಇಂದ ಕುಯ್ದ್ರೆ ವಿಷನ ಬೇಗ ಇರ್ಬೋದು. ಸರಿ, ಯಾರಾದ್ರೂ ಬ್ಲೇಡ್ ತರ್ತೀರಾ? ಹೇಳಿ, ನಾನೇ ಹೋಗಿ ಬರ್ತೀನಿ. ಏನಪ್ಪ, ಬಟ್ಟೆ ರೆಡಿನಾ? ಜಾಗ ಬಿಡಿ, ಡಾಕ್ಟರ್ ಬಂದ್ರು. ಬನ್ನಿ ಸರ್. ಎಲ್ಲಿ ಕಚ್ಚಿದೆ? ಅಲ್ಲಿ ಕಾಲತ್ನ. ಮೊದಲು ಕಾಲಿ ಕಟ್ಟಿರೋ ಬಟ್ಟೆ ಬಿಚ್ಚಿ. ಇಲ್ಲ, ವಿಷ. ಹಾವು ಕಚ್ಚಿದ್ರೆ ಯಾವತ್ತೂ ಬಟ್ಟೆ ಕಟ್ಟಬಾರ್ದು. ಗಟ್ಟಿಯಾಗಿ ಕಟ್ಟಿದ್ರೆ ರಕ್ತ ಸಂಚಾರ ನಿಂತು ಕಾಲು ಕತ್ತರಿಸಬೇಕಾಗುತ್ತೆ. ಮೊದಲು ಕಟ್ಟಿರೋ ಬಟ್ಟೆ ಬಿಚ್ಚಿ. ಅಣ್ಣ, ಕಾಲಿಟ್ಕೊಳ್ಳೋಣ. ಏಯ್, ಏನ್ ಮಾಡ್ತಾ ಇದೀಯ? ಏನಿದೆ ನಿನ್ ಕೈಲಿ? ಮೊದ್ಲಿಂದು ಅವನ್ ಕೈಲಿರೋ ಬ್ಲೇಡ್ ಎತ್ಕೊಂಡು ಬಿಸಾಕಿ. ಕೊಡ. ಬ್ಲೇಡ್ ಉಪಯೋಗಿಸಿದ್ರೆ ನಂಜಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಮೊದ್ಲು ಹಿಂದಕ್ಕೆ ಹೋಗಿ ಅಂದ್ರು. ಗಾಡಿ ರೆಡಿ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋಗೋದು. ಡಾಕ್ಟ್ರೆ, ಆಸ್ಪತ್ರೆ ಹೋಗಿ ಇಲ್ಲಿ ಯಾರ ಹತ್ರ ದುಡ್ಡಿಲ್ಲ. ನಾಟಿ ಹೋದ್ರೆ ಹತ್ರ ಇದಾರೆ, ಅವ್ರು ಜಾಸ್ತಿ ದುಡ್ಡು ತೊಗೊಳಲ್ಲ. ಇಲ್ಲೇ ಪಕ್ಕದೂರಲ್ಲೇ ನಾವು ಕರ್ಕೊಂಡು ಹೋಗ್ತೀವಿ. ಗೊತ್ತಿಲ್ಲದೆ ಮಾತಾಡ್ಬೇಡಿ. ವಿಷಯುಕ್ತ ಹಾವು ಕಚ್ಚಿದ್ರೆ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಮಾತ್ರ ಸಾಧ್ಯ. ವಿಷ ನಿರೋಧಕ ಚುಚ್ಚುಮದ್ದು ಮಾತ್ರ ಜೀವ ಉಳಿಸಬಹುದು. ಮತ್ತೆ ಆ ನಾಟಿ ಹೋದ್ರೆ ನಮ್ಮ ಹಳ್ಳಿಯಲ್ಲಿ ಎಷ್ಟೋ ಜನರು ಜೀವ ಉಳಿಸಿದ್ದಾರೆ. ಅವರು ಬದುಕಿದ್ರೆ ಕಾರಣ ಒಂದು ಕಚ್ಚಿದ್ದು ವಿಷದ ಹಾವಲ್ಲ, ಅಥವಾ ವಿಷದ ಹಾವೇ ಕಚ್ಚಿರುತ್ತೆ, ಆದ್ರೆ ಅದರ ಹಲ್ಲಲ್ಲಿ ವಿಷ ಕಾರಿರಲ್ಲ. ಇಂಥ ಎಷ್ಟೋ ಕಾರಣಗಳಿರುತ್ತೆ. ಒಂದು ಹಾವು ಕಚ್ಚಿದ್ರೆ ಎಷ್ಟು ವಿಷ ಏರಿದೆ ಅಂತ ಹೇಳೋಕ್ಕಾಗಲ್ಲ. ಟಕ್ಕಂತ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ವಿಷ ನಿರೋಧಕ ಚುಚ್ಚುಮದ್ದು ಮಾತ್ರ ಜೀವ ಉಳಿಸೋದಕ್ಕೆ ಸಾಧ್ಯ. ತಕ್ಷಣ ಸರಿ ಡಾಕ್ಟ್ರೆ, ಹೋಗಿ ತರ್ತೀನಿ. ಯಾವ ಗಾಡಿ ಆದ್ರೂ ಪರವಾಗಿಲ್ಲ. ಹಾವು ಕಚ್ಚಿ ಎಷ್ಟೊತ್ತಾಯ್ತು? 15 ಮಿನಿಟ್ಸ್ ಆಯ್ತು. ಮೇಲತ್ತೆ, ಕೈ ಇಕ್ಕು. ಗಾಡಿ ಬಂತು, ಹೊರ ತೆಗೆದುಕೊಂಡು ಬನ್ನಿ. ಹೀಗೆ ಕಾಲು ಎದುರಿಸ್ಬೇಡ, ಪಡ್ಬೇಡ. ನೀವು ಹತ್ಕೊಳ್ಳಿ. ಇಲ್ಲ ಡಾಕ್ಟ್ರೆ, ನಾನು ಹೇಳಿದ್ದೀನಿ. ಇಲ್ಲ, ಅವ್ನು ಮೂರ್ತಿ ಹೊರಗೆ ಬಿದ್ರೆ ಅವನನ್ನು ಯಾರು ಹಿಡ್ಕೋತಾರೆ? ಹೋಗ್ತಿದೆ. ಹೋಗಿ ಹೋಗಿ. ನಮಸ್ಕಾರ ಡಾಕ್ಟ್ರೆ. ಏನಪ್ಪ ಮುರುಗ, ಹೇಗಿದೆಯಾ? ಹುಷಾರಾಗಿದ್ದೀನಿ ಡಾಕ್ಟ್ರೆ. ಇವತ್ತು ಬೆಳಗ್ಗೆ ಡಿಸ್ಚಾರ್ಜ್ ಆಯ್ತು ಡಾಕ್ಟ್ರೆ. ಕಾಲ್ ತರ್ಸು. ಟಾರ್ಚ್ ಲೈಟ್ ಇನ್ನದಾದ್ರೂ ತಗೊಂಡು ಹೋಗ್ತೀಯ ತಾನೆ? ಡಾಕ್ಟ್ರೆ, ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು ಡಾಕ್ಟ್ರೆ? ಹಾವು ಕಚ್ಚಿದ್ರೆ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಿ. ನೀವು ಏನು ಚಿಕಿತ್ಸೆ ಮಾಡಬೇಡಿ, ಗಾಬರಿ ಆಗಿ. ಹಾವು ಕಚ್ಚಿದಾಗ ಗಾಬರಿ ಆದ್ರೆ ರಕ್ತ ಸಂಚಾರ ಹೆಚ್ಚಾಗುತ್ತೆ. ಡಾಕ್ಟ್ರೆ, ಹಾಗಾದ್ರೆ ನಮ್ಮ ಹಳ್ಳಿಲಿರೋ ನಾಟಿ ವೈದ್ಯರ ಹತ್ರ ಹಾವು ಕಚ್ಚಿದ್ರೆ ಗುಣಪಡಿಸಕ್ಕೆ ಔಷಧಿನೇ ಇಲ್ವಾ? ಒಂದು ವಿಷದ ಹಾವು ಕಚ್ಚಿದ್ರೆ ಆಸ್ಪತ್ರೆಯಲ್ಲಿ ಮಾತ್ರ ಚುಚ್ಚುಮದ್ದಿದೆ. ಅದೇ ವಿಷ ನಿರೋಧಕ ಚುಚ್ಚುಮದ್ದು. ವಿಷ ನಿರೋಧಕ ಚುಚ್ಚುಮದ್ದು ಮಾತ್ರ ಹಾವಿನ ವಿಷಯನ್ನ ಶಮನಗೊಳಿಸುತ್ತೆ. ಇನ್ಮೇಲಾದ್ರೂ ಜಾಗರೂಕರಾಗಿರಿ, ತಿಳಿತಾ? ಡಾಕ್ಟ್ರೆ,
ಥ್ಯಾಂಕ್ಸ್ ಡಾಕ್ಟ್ರೆ. ಮುರುಗನಹಳ್ಳಿಯಲ್ಲಿ ಹಾವು ಕಚ್ಚಿದ್ರೆ ಏನು ಮಾಡಬೇಕು ಹಾಗೂ ಮುಖ್ಯವಾಗಿ ಏನು ಮಾಡಬಾರದು ಅಂತ ಒಬ್ಬನಿಗೆ ಮಾತ್ರ ಗೊತ್ತಿತ್ತು. ಒಮ್ಮೆ ಪುನರಾವರ್ತನೆ ಮುರುಗನ್ ಮತ್ತು ಆನಂದ್ ಹಾವಿನಿಂದ ದೂರ ಸರಿದು ಒಳ್ಳೆ ಕೆಲಸ ಮಾಡಿದ್ರು. ಇದರಿಂದ ಇನ್ನೊಂದು ಬಾರಿ ಹಾವಿನ ಕಡಿತಕ್ಕೊಳಗಾಗುವುದರಿಂದ ಪಾರಾದರು. ಶಾಂತವಾಗಿರಿ, ಗಾಬರಿ ಆಗ್ಬಿಡಿ. ನೆನಪಿಡಿ, ಹೆಚ್ಚಿನ ಹಾವಿನ ಕಡಿತ ಅಪಾಯಕಾರಿ ಅಲ್ಲ. ಸಮಯ ವ್ಯರ್ಥ ಮಾಡಬೇಡಿ. ಹಾವನ್ನ ಹುಡುಕಬೇಡಿ, ಹಾವನ್ನ ಕೊಲ್ಬೇಡಿ. ಆಸ್ಪತ್ರೆಗೆ ಧಾವಿಸಿ. ಗಾಯದ ಮೇಲೆ ಬಟ್ಟೆಯನ್ನ ಕಟ್ಟಬೇಡಿ. ಅದರಿಂದ ರಕ್ತ ಸಂಚಾರ ನಿಂತು ಕಾಲನ್ನ ಕತ್ತರಿಸಬೇಕಾದಿತ್ತು. ಜಾಗ್ರತೆ. ಗಾಯವನ್ನ ಕತ್ತರಿಸಬೇಡಿ. ರಕ್ತ ಹೀರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ರಕ್ತ ಹೀರಬೇಡಿ, ಹಿಚಕಬೇಡಿ. ಕಚ್ಚಿದ ಜಾಗವನ್ನ ಅಲ್ಲಾಡಿಸಬೇಡಿ. ಇವು ಅಪಾಯಕಾರಿ. ಹಾವು ಕಚ್ಚಿದ ಅಂಗವನ್ನು ಅಲ್ಲಾಡಿಸಬೇಡಿ. ಇದರಿಂದ ವಿಷ ಹರಡುವುದು ನಿಧಾನವಾಗುತ್ತದೆ. ಇದು ತುಂಬಾ ಮುಖ್ಯವಾದ ವಿಷಯ. ಆಸ್ಪತ್ರೆ ಸೇರುವವರೆಗೂ ಹಾವು ಕಚ್ಚಿದ ಕೈ ಅಥವಾ ಕಾಲನ್ನು ಅಲ್ಲಾಡಿಸದೆ ಸಮಾಧಾನವಾಗಿ ಆಂಬ್ಯುಲೆನ್ಸ್ ಕರೆಯಿರಿ. ಯಾವುದೇ ವಿಧಾನವನ್ನಾದರೂ ಬಳಸಿ ಆಸ್ಪತ್ರೆಗೆ ಧಾವಿಸಿ. ಕಾರು ಅಥವಾ ಆಟೋಗೆ ಕಾಯಬೇಡಿ. ಮುರುಗನ್ ಆಸ್ಪತ್ರೆ ಸೇರಿದ್ದು ಬೈಕ್ನಲ್ಲಿ. ಇದು ಅವನ ಪ್ರಾಣ ಕಾಪಾಡಿತು. ವಿಷ ನಿರೋಧಕ ಚುಚ್ಚುಮದ್ದು ದೊರಕಿತು. ಮುರುಗನ್ ಬದುಕುಳಿಯಲು ಇದು ಅತ್ಯಂತ ಮುಖ್ಯವಾದ ವಿಷಯ. ಅವನಿಗೆ ಜೀವ ಉಳಿಸುವ ವಿಷ ನಿರೋಧಕ ಸಿಕ್ತು. ಹಾವಿನ ವಿಷಯುಕ್ತ ಗ್ರಂಥಿಗಳು ಚರ್ಮದಡಿಯಲ್ಲಿ ಚುಚ್ಚುವ ಸಿರಿಂಜುಗಳಂತೆ ಹಾಗೂ ಹಲ್ಲುಗಳು ಸೂಜಿಯಂತೆ ಕೆಲಸ ಮಾಡುತ್ತವೆ. ಹಾವು ದೇಹದೊಳಗೆ ವಿಷವನ್ನ ಚುಚ್ಚುತ್ತದೆ. ಇದಕ್ಕೆ ವಿಷ ನಿರೋಧಕ ಚುಚ್ಚುಮದ್ದಿನಿಂದ ಮಾತ್ರ ಪರಿಹಾರ ಸಾಧ್ಯ. ಈ ಚುಚ್ಚುಮದ್ದು ವಿಷವನ್ನು ನಿವಾರಿಸುತ್ತದೆ. ಇದಕ್ಕೆ ಬೇರೆ ಪರಿಹಾರವಿಲ್ಲ. ಹಾವು ಕಡಿತಕ್ಕೆ ಬೇರೆ ಪರಿಹಾರವಿಲ್ಲ. ನಾಟಿ ವೈದ್ಯ, ಗಿಡಮೂಲಿಕೆಗಳು, ಹಾವಿನ ಕಲ್ಲುಗಳು ಮತ್ತು ಇತರೆ ಮೋಸದ ಔಷಧಿಗಳು ಹಾವಿನ ಕಡಿತಕ್ಕೆ ಮದ್ದಲ್ಲ. ಹಾವು ಕಚ್ಚಿದ ತಕ್ಷಣ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ವಿಷ ನಿರೋಧಕ ಚುಚ್ಚುಮದ್ದು ಕೊಡಿಸಿ.